ಹ್ಯಾಪಿ ವರಲ್ ರಿಚ್ ಭಾರತ್ ರಿಚ್ ವರಲ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ನ್ಯೂಮರಾಲಜಿಸ್ಟ್. ನಾವು ಆಲ್ಫಾಬೆಟ್ ಸೀರೀಸ್ನಲ್ಲಿ ಎ ನೋಡಿದ್ವಿ, ಬಿ ನೋಡಿದ್ವಿ, ಸಿ ನೋಡಿದ್ವಿ. ಈ ವಿಡಿಯೋನಲ್ಲಿ ನಾವು ಡಿ ಬಗ್ಗೆ ಡಿಸ್ಕಸ್ ಮಾಡೋಣ. ಡಿ ವ್ಯಕ್ತಿಗಳು ಹೇಗಿರ್ತಾರೆ? ಡಿ ವ್ಯಕ್ತಿಗಳು ಅಂದರೆ ಡಿ ಲೆಟರಿಂದ, ಆಲ್ಫಾಬೆಟ್ಟಿಂದ ಸ್ಟಾರ್ಟ್ ಆಗ್ತಾ ಇರುವ ವ್ಯಕ್ತಿಗಳ ಒಂದು ವ್ಯಕ್ತಿತ್ವ ಆಗಿರ್ಬೋದು. ಅವರು ಜಾಬ್ ಫಿಟ್ ಆಗುತ್ತಾ, ಅವ್ರಿಗೆ ಬಿಸ್ನೆಸ್ ಫಿಟ್ ಆಗುತ್ತಾ, ಲಕ್ಕಿ ನಂಬರ್ಸ್ ಏನು, ಲಕ್ಕಿ ಕಲರ್ಸ್ ಏನು, ಎಲ್ಲವನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಕೊಡೋದ್ರಿಂದ ಈ ಒಂದು ವಿಡಿಯೋ ತುಂಬ ಜನರಿಗೆ ರೀಚ್ ಆಗುತ್ತೆ. ಅದೊಂದೇ ನನ್ನ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ನ್ಯೂಮರಾಲಜಿಸ್ಟ್. ಫ್ರೆಂಡ್ಸ್, ಡಿ ಅಕ್ಷರದಿಂದ ನಿಮ್ಮ ಹೆಸರು ಏನಾದರೂ ಸ್ಟಾರ್ಟ್ ಆಗ್ತಾ ಇದ್ದರೆ, ಮೊದಲಾಗ್ತಾ ಇದ್ದರೆ, ನೀವು ತುಂಬ ಡಿಸಿಪ್ಲೈನ್ಡ್ ಆಗಿರ್ತಾರೆ. ಇವರು ತುಂಬ 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 ಡಿಸಿಪ್ಲೈನ್ ಮೇಂಟೈನ್ ಮಾಡ್ತಾರೆ. ಇವರು ಡಿಸಿಪ್ಲೈನ್ಗೆ ಮನೆಯಲ್ಲಿರೋರಿಗೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಅಷ್ಟೊಂದು ಡಿಸಿಪ್ಲೈನ್ಸು, ತುಂಬ ಕ್ರಮ ಪದ್ಧತಿನ ಇವರು ಫಾಲೋ ಮಾಡ್ತಾರೆ. ಹಠವಾದಿಗಳು ತುಂಬ, ಅದು ಬೇಕು ಅಂದರೆ ಬೇಕೇ ಬೇಕು. ಆ ಹಠ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಇವರಿಗೆ. ತುಂಬ ಮನುಷ್ಯನ ಬೇಗ ನಂಬೋದಿಲ್ಲ ಈ ವ್ಯಕ್ತಿಗಳು. ನಂಬಿದರೆ ಪ್ರಾಣ ಬೇಕಾದರೂ ಕೊಡ್ತಾರೆ. ಅಂಥ ಒಂದು ವ್ಯಕ್ತಿತ್ವನ ಇವರು ಹೊಂದಿರ್ತಾರೆ. ಆ್ಯಂಡ್ ಇವ್ರಿಗೆ ವೀಕ್ನೆಸ್ ಏನಪ್ಪ ಅಂದರೆ ಒಪಿನಿಯನ್. ಒಂದು ವ್ಯಕ್ತಿ ಮೇಲೆ ಏನಾದರೂ ಬ್ಯಾಡ್ ಇಂಪ್ರೆಷನ್ ಬಂತ ಅಷ್ಟೇ, ಲೈಫ್ ಲಾಂಗ್ ಆ ವ್ಯಕ್ತಿ ಮುಖ ಸಹ ನೋಡೋಕ್ಕೆ ಇವರು ಇಷ್ಟಪಡೋದಿಲ್ಲ. ಅಂಥ ಒಂದು ವ್ಯಕ್ತಿತ್ವ ಹೊಂದಿರ್ತಾರೆ ಈ ಡಿ ಅಕ್ಷರದಿಂದ ಮೊದಲಾಗುವ ಒಂದು ಹೆಸರುಗಳು ಇರುವ ವ್ಯಕ್ತಿಗಳು. ಓಕೆನಾ? ಆ್ಯಂಡ್ ಇವ್ರಿಗೆ ಲಕ್ಕಿ ನಂಬರ್ಸ್ ಯಾವುದಪ್ಪ ಅಂದರೆ 7 ಆ್ಯಂಡ್ 6 ಈಸ್ ಅ ಲಕ್ಕಿಯಸ್ಟ್ ನಂಬರ್ಸ್ ಇವ್ರಿಗೆ. ಇವರು ಈ ನಂಬರ್ಸ್ ಬಳಕೆ ಮಾಡ್ಬೋದು. ಆದರೆ ಲಕ್ಕಿ ಮೊಬೈಲ್ ನಂಬರಲ್ಲಿ ಮಾತ್ರ 7 ಆ್ಯಂಡ್ 6 ತಗೋಬೋದು. ಓಕೆ, 7 ಮಾತ್ರ ಯೂಸ್ ಮಾಡೋ ಹೋಗಿಲ್ಲ. ಸೊ ಬೆಸ್ಟ್ ಅಂದರೆ ನೀವು ಕನ್ಸಲ್ಟೇಷನ್ ತೊಗೊಂಡು ನೀವು ಯಾವ ಲಕ್ಕಿ ನಂಬರ್ ಯೂಸ್ ಮಾಡಬೇಕು, ಯಾವ ಮೊಬೈಲ್ ನಂಬರ್, ಯಾವ ವೆಹಿಕಲ್ ನಂಬರ್ಸು, ಬ್ಯಾಂಕ್ ಅಕೌಂಟ್ ನಂಬರ್ಸು, ಮ್ಯಾರೇಜು ಎಲ್ಲವನ್ನು ನೀವು ತಿಳ್ಕೊಬೋದು. ಕೆಳಗಡೆ ಕೊಟ್ಟಿರುವ ನಂಬರ್ಸ್ಗೆ ಕಾಲ್ ಮಾಡಿ ನೀವು ತಿಳ್ಕೊಂಡು ಅದನ್ನು ಫಾಲೋ ಆದರೆ ಇನ್ನೂ ತುಂಬ ಒಳ್ಳೆಯ ಒಂದು ಸಕ್ಸಸ್ನ ಸಾಧನೆ ಮಾಡ್ತೀರಾ. ಆ್ಯಂಡ್ ಇವ್ರಿಗೆ ಜಾಬ್ಸ್ ಒಳ್ಳೆಯದಾ, ಬಿಸ್ನೆಸ್ ಒಳ್ಳೆಯದಾ ಅಂದರೆ ಡೆಫಿನೆಟ್ಟಾಗಿ ಇವರು ಹೇಗೆ ಅಂದರೆ ತಗ್ಗೋದೇ ಇಲ್ಲ ಅನ್ನೋ ಒಂದು ವ್ಯಕ್ತಿತ್ವ ಇವ್ರದ್ದು. ಹಠವಾದಿಗಳು, ಸೊ ಡಿಸಿಪ್ಲೈನ್ ವ್ಯಕ್ತಿಗಳು. ಕಮಿಟ್ಮೆಂಟ್ ಅಂದರೆ ತುಂಬ ಇಷ್ಟ ಇವ್ರಿಗೆ, ಅಷ್ಟು ಕಮಿಟ್ಮೆಂಟ್ ಆಗಿರ್ತಾರೆ ಇವರು. ಸೊ ಇಂಥ ವ್ಯಕ್ತಿತ್ವ ಇರೋರು ನೀವು ಬೇರೆಯವ್ರ ಕೆಳಗಡೆ ಹೋಗಿ ಜಾಬ್ ಮಾಡ್ತಾರೆ ಅಂದರೆ ಹೇಗೆ ಅನ್ಕೊತೀರಾ? ನೋ, ನೆವರ್. ಇವ್ರಿಗೆ ಜಾಬ್ ಹಂಗಂದ್ರೆ ಮೇಡಮ್ ಡಿ ಅಕ್ಷರದವ್ರು ತುಂಬ ಜನ ಜಾಬ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು. ಹೌದು, ಜಾಬ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವರು ಅನ್ಫಿಟ್ ಅಂದರೆ ಅಷ್ಟು ಕಂಫರ್ಟಬಲ್ ಇರಲ್ಲ. ನೋಡಿ, ಅವ್ರು ಮಾಡ್ತಾ ಇರೋ ತುಂಬ ಜನ ಡಿ ಅಕ್ಷರದವ್ರು ಮಾಡ್ತಾ ಇದ್ದಾರೆ ಜಾಬು, ಬಟ್ ಅವರು ಕಂಫರ್ಟ್ ಇರಲ್ಲ. ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ. ಬೇಕಾದ್ರೆ ಕೇಳಿ ನೋಡಿ ಇವ್ರಿಗೆ ಯಾಕೆ ಅವರು ಅನ್ಕಂಫರ್ಟಬಲ್ ಆಗಿರ್ತಾರೆ ಜಾಬಲ್ಲಿ ಅಂದರೆ ಇವ್ರಿಗೆ ಜಾಬ್ ಅನ್ನೋದು ಸೂಟ್ ಆಗೋದಿಲ್ಲ. ಇವ್ರ ವ್ಯಕ್ತಿತ್ವ ಏನಪ್ಪ ಅಂದರೆ ನಾನೇ ಬಾಸ್. ಒನ್ ಕ್ವಾಲಿಟಿ ಏನಿರುತ್ತೆ ಇವರಲ್ಲಿ ಇರುತ್ತೆ ಅದು. ಸೊ ಇವರು ಬಿಸ್ನೆಸ್ ಅನ್ನೋದು ತುಂಬ ಕಂಫರ್ಟಾಗಿರುತ್ತೆ ಇವ್ರಿಗೆ. ಬಿಸ್ನೆಸ್ ಮಾಡಿದ್ರೇ ಇವರು ಸಕ್ಸಸ್ ಆಗ್ತಾರೆ. ಅಪಾರವಾದ ಸಕ್ಸಸ್ನ ಇವರು ಜಾಬ್ಗಿಂತ ಬಿಸ್ನೆಸ್ನಲ್ಲೇ ನೋಡ್ತಾರೆ. ಎಂಟರ್ಪ್ರಿನರ್ಶಿಪ್ ಅಂದರೆ ಸ್ವಂತ ಕಂಪ್ನಿ ಆಗಿರ್ಬೋದು, ಸ್ವಂತ ಬಿಸ್ನೆಸ್ ಆಗಿರ್ಬೋದು, ನೀವು ಎಂಟರ್ಪ್ರಿನರ್ಶಿಪ್ನ ಬಿಸ್ನೆಸ್ನ ಎಂಜಾಯ್ ಮಾಡ್ತೀರಾ. ಸೊ ಇದು ಫ್ರೆಂಡ್ಸ್, ಡಿಯಿಂದ ಸ್ಟಾರ್ಟ್ ಆಗುವ ಲೆಟರ್ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.